ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿನ್ನೆ ಸ್ವಲ್ಪ 1 to 25ವರೆಗೂ ಕ್ವಶನ್ ಆ್ಯಂಡ್ ಆನ್ಸರ್ನ ಸಾಲ್ವ್ ಮಾಡಿಕೊಟ್ಟಿದ್ದೆ. ಸೊ ಇವಾಗ 26th ಇಂದ ಸಾಲ್ವ್ ಮಾಡ್ಕೊಬರೋಣ. ಬನ್ನಿ ಇವಾಗ ನೋಡೋಣ 26th ಒನ್ ಏನಿದೆ ಅಂತ. ದ ಮೆಥಡ್ ಆಫ್ ಈಕ್ವಲೈಸಿಂಗ್ ದ ಲೈನ್ ಇಂಡಕ್ಟೆನ್ಸ್ ಅಂಡ್ ಲೈನ್ ಕೆಪಾಸಿಟೆನ್ಸ್ ಆಫ್ ಆಲ್ ದ 3 ಫೇಸಸ್ ಇಸ್ ನೌನ್ ಆಸ್ ಅಂತ ಕೇಳಿದರೆ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಟ್ರಾನ್ಸ್ಲೇಷನ್, ಸ್ಕೀವಿಂಗ್, ಟ್ರಾನ್ಸ್ಪೊಸಿಷನ್, ಟ್ರಾನ್ಸ್ಪೋರ್ಟೇಷನ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಇದೆಯಲ್ಲ, ಟ್ರಾನ್ಸ್ಪೊಸಿಷನ್. ನೆಕ್ಸ್ಟ್ ಒನ್, ದ ಮೆಟೀರಿಯಲ್ ನಾಟ್ ಯೂಸ್ಡ್ ಆಸ್ ಅ ಶೀಲ್ಡಿಂಗ್ ಮೆಟೀರಿಯಲ್ ಇನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಸ್ಟೀಲ್, ಕಾಂಕ್ರೀಟ್, ಲೆಡ್, ಟಿನ್ ಅಂತ ಕೊಟ್ಟಿದ್ದಾರೆ. ಸ್ಟೀಲ್, ಕಾಂಕ್ರೀಟ್, ಲೆಡ್, ಟಿನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಟಿನ್. ನೆಕ್ಸ್ಟ್ ಒನ್, ದ ಡೀಸೆಲ್ ಅಂಡ್ ಗ್ಯಾಸ್ ಟರ್ಬೈನ್ ಯೂನಿಟ್ಸ್ ಆರ್ ಮೋಸ್ಟ್ ಸೂಟೆಡ್ ಫಾರ್ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ಸ್ಗಳು ನೋಡೋಣ. ಇಂಟರ್ಮೀಡಿಯೇಟ್ ಲೋಡ್ಸ್, ಬೇಸ್ ಲೋಡ್ಸ್, ಎನಿ ಟೈಪ್ ಆಫ್ ಲೋಡ್ಸ್, ಪೀಕ್ ಲೋಡ್ಸ್ ಅಂತ ಇದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಪೀಕ್ ಲೋಡ್ಸ್. ಬೇಗ ಬೇಗ ಮಾಡಬೇಕು, ಸೊ ಅದಕ್ಕೋಸ್ಕರ ಟೈಮ್ ಇಲ್ಲ, ಬೇಗ ಆಪ್ಷನ್ ಹೇಳ್ಕೊಂಡು ಹೋಗ್ತಿದ್ದೀನಿ. ಈ ಮುಂಬರುವ ಕ್ಲಾಸಸ್ಗಳಲ್ಲಿ ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟು ಹೇಳ್ಕೊಂಡು ಹೋಗ್ತೀನಿ. ಬನ್ನಿ ನೆಕ್ಸ್ಟ್ ನೋಡೋಣ. 29th ಒನ್, ಚೋಕ್ ವಿಲ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಅಂತ ಕೇಳಿದ್ದಾರೆ. ಆಪ್ಷನ್ ಮ್ಯೂಚುವಲ್ ಇಂಡಕ್ಷನ್, ಸೆಲ್ಫ್ ಇಂಡಕ್ಷನ್, ಫೆರೆಂಟಿ ಪ್ರಿನ್ಸಿಪಲ್, ಜೌಲ್ಸ್ ಲಾ ಅಂತ ಕೇಳಿದ್ದಾರೆ. ಯಾವೊಂದು ಪ್ರಿನ್ಸಿಪಲ್ ಮೇಲೆ ಚೋಕ್ ಕಾಯಿಲು ವರ್ಕ್ ಆಗುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಸೆಲ್ಫ್ ಇಂಡಕ್ಷನ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಸೆಲ್ಫ್ ಇಂಡಕ್ಷನ್ ಪ್ರಿನ್ಸಿಪಲ್ ಮೇಲೆ ಚೋಕ್ಸ್ ವರ್ಕ್ ಆಗುತ್ತೆ, ಚೋಕ್ಸ್ ಕಾಯ್ ವರ್ಕ್ ಆಗುತ್ತೆ. 30th ಕ್ವಶನ್, ದ ಮೋಸ್ಟ್ ಸೂಟೇಬಲ್ ಡ್ರೈವ್ ಫಾರ್ ಎಲೆಕ್ಟ್ರಿಕ್ ಟ್ರಾಕ್ಷನ್ ಇಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಡಿಸಿ ಸೀರೀಸ್ ಮೋಟರ್, 3 ply ಸಿಂಕ್ರನಸ್ ಮೋಟರ್, ವೇರಿಯೇಬಲ್ ಸ್ಪೀಡ್ ಯೂನಿವರ್ಸಲ್ ಮೋಟರ್, ಡಿಸಿ ಶಂಟ್ ಮೋಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಡಿಸಿ ಸೀರೀಸ್ ಮೋಟರ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಡಿಸಿ ಸೀರೀಸ್ ಮೋಟರ್. ನೆಕ್ಸ್ಟ್ ಒನ್, 31st, ಇಫ್ R1 and R2 are respectively the filament resistance of 200 watts and 100 watts bulbs designed to operate at the same voltage, then so ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಏನ್ ಕೊಟ್ಟಿದ್ದಾರೆ ನೋಡೋಣ. R1 is equal to 2R2, R2 is equal to 4R1, R1 is equal to 4R2, R2 is equal to 2R1 ಅಂತ ಇದೆ. R2 equals to R1 ಅಂತ ಇದೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, R2 equals to R1. ಆಪ್ಷನ್ ಡಿ is right answer. 32, 3 equal resistors are connected as shown below. The equivalent resistance between the points A and B is ಅಂತ ಕೊಟ್ಟಿದ್ದಾರೆ. 3 ರೆಜಿಸ್ಟರ್ಸ್ನ ಈಕ್ವಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ. ಪಾಯಿಂಟ್ಸ್ ಎ ಇಂದ ಬಿ ವರ್ಗು 3 ರೆಜಿಸ್ಟರ್ಸ್ನ ಕನೆಕ್ಟ್ ಮಾಡಿದ್ದಾರೆ. ಅದು ಈಕ್ವಿವಲೆಂಟ್ ರೆಸಿಸ್ಟೆನ್ಸ್ ಏನು ಬರುತ್ತೆ ಅಂತ ಇಲ್ಲಿ ಒಂದು ಡಯಾಗ್ರಾಮ್ ತೋರಿಸಿದ್ದಾರೆ. ನೋಡೋಣ ಏನಿದೆ ಡಯಾಗ್ರಾಮ್ ಅಂತ. ನೋಡಿ, ಇಲ್ಲಿ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಒಂದು ಪಿಕ್ಚರು. ಇಲ್ಲಿ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗೆವರೆಗೂ 3 ಈಕ್ವಲ್ ರೆಜಿಸ್ಟರ್ನ ಕನೆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಈಕ್ವಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ 3R, ಆಪ್ಷನ್ ಬಿ R/3, ಆಪ್ಷನ್ ಸಿ 3R/2, ಆಪ್ಷನ್ ಡಿ 2R/3 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, R/3. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, R/3. 33 1, ದ ರಿಲೇಟಿವ್ ಪರ್ಮಿಯಬಿಲಿಟಿ ಆಫ್ ಏರ್ ಈಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 0 ಕೊಟ್ಟಿದ್ದಾರೆ, 1 ಕೊಟ್ಟಿದ್ದಾರೆ, ಇನ್ಫಿನೈಟ್ ಕೊಟ್ಟಿದ್ದಾರೆ, 4 pi into 10 to the power of -7 F/ಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ 1 ಎ ಇಸ್ ರೈಟ್ ಆನ್ಸರ್. ದ ಟೈಮ್ ಕಾನ್ಸ್ಟೆಂಟ್ ಆಫ್ ಎ ಸೀರೀಸ್ RC ಸರ್ಕ್ಯೂಟ್ ಯೂಸಿಂಗ್ R equals 5 megawatt and C is equal to 1 microfarad is ಅಂತ ಕೇಳಿದ್ದಾರೆ. ಆಪ್ಷನ್ 2.5 seconds, 10 seconds, 0 seconds, ಡಿ 5 seconds ಅಂತ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು 5 seconds. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ 35th, ದ ಸ್ಟೇಟ್ಮೆಂಟ್ ವಿಚ್ ಡಸ್ ನಾಟ್ ಹೋಲ್ಡ್ ಗುಡ್
the statement which does not hold good for all day efficiency of a transformer is ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. all day efficiency equals kilowatt hour output per P divided by kilowatt hour input per P into 100 ಅಂತ ಕೇಳಿದ್ದಾರೆ ಆಪ್ಷನ್ ಎ. ಆಪ್ಷನ್ ಬಿ all day efficiency is defined for distribution transformers. Option C, all day efficiency is always less than commercial efficiency. Next one, option D, all day efficiency is the ratio of power output to power input anta kelidare. So il right answer option D. Option D is right answer. All day efficiency is the ratio of power output to power input. 36th one, two resistors of 6 ohm and 4 ohm are connected in parallel. Total resistance ಅಂತ ಕ್ವಶನ್ ಕೇಳಿದ್ದಾರೆ. ಪ್ಯಾರಲಲ್ 2 ರೆಸಿಸ್ಟರ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಅದು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತ ಇಲ್ಲಿ ಕ್ವಶನ್ ರೈಸ್ ಮಾಡಿದ್ದಾರೆ. ಇಲ್ಲಿ ಆಪ್ಷನ್ ಅಲ್ಲಿ 24 ಓಮ್, 2.4 ಓಮ್, 10 ಓಮ್ ಅಂಡ್ 2 ಓಮ್ ಅಂತ ಕೇಳಿದ್ದಾರೆ. ಸೊ 2 ರೆಸಿಸ್ಟರ್ ಇಲ್ಲಿ ನೋಡಿ ಈ ತರ ಪ್ಯಾರಲಲ್ ಅಂದ್ರೆ 2 ರೆಸಿಸ್ಟರ್ ನ ಈ ತರ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಇದು R1 = 6 ಓಮ್, R2 = 4 ಓಮ್ ಅಂತ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಇದ್ರದ್ದು ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ಮುಲಾ ಇದೆ R1 R2 ಡಿವೈಡೆಡ್ ಬೈ R1 ಪ್ಲಸ್ R2. ಈ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಆನ್ಸರ್ ಬಂದ್ಬಿಟ್ಟು 2.4 ಓಮ್ ಬರುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, 2.4 ಓಮ್. ನೆಕ್ಸ್ಟ್ ಒನ್ 27th one, Ohm's law is a relationship between ಯಾವುದರ ಮೇಲೆ Ohm's law ರಿಲೇಶನ್ಶಿಪ್ ಇದೆ ಅಂತ ಇಲ್ಲಿ ಕೇಳಿದ್ದಾರೆ. Ohm's law is a relationship between option voltage, current and time, power, current and resistance, time and current, voltage, current and resistance ಅಂತ ಕೇಳಿದ್ದಾರೆ. Ohm's law always relationship between voltage, current and resistance. Option D is right answer, voltage, current and resistance. 8th one, pentavalent impurities are also called. ನೋಡಿದ್ರೆ ರಿಪೀಟ್ ಆಗಿದೆ 2016 ಕ್ವಶನ್ ಪೇಪರ್ ಅನ್ನು ಬಂದಿತ್ತು. pentavalent impurities are also called. ಆಪ್ಷನ್ acceptors, donors, rejectors and electrons ಅಂತ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಡೋನರ್ಸ್. ಆಪ್ಷನ್ ಬಿ ಡೋನರ್ಸ್. ನೆಕ್ಸ್ಟ್ ನೋಡಿ, ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲೇ ಹೇಳಿದ್ದೆ ಇದು ಆಸ್ಕಿ ಕೋಡ್ ಮೇಲೆ ಕ್ವಶನ್ ರೈಸ್ ಮಾಡ್ತಾರೆ ಅಂತ. ಐ ಥಿಂಕ್ 2014 ಅಲ್ಲೂ ಕೇಳಿದ್ದಾರೆ. ನೆಕ್ಸ್ಟ್ 2000 ಕ್ವಶನ್ ಪೇಪರ್ ನಲ್ಲೂ ಅದು ಕ್ವಶನ್ ಬಂದಿತ್ತು. ಏನ್ ಹೇಳಿದ್ದಾರೆ ಅಂತ ಈ ಸಲ ನೋಡೋಣ. 39th ಕ್ವಶನ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಆಸ್ಕಿ ಕೋಡ್ ಇಸ್ ಹೌ ಮೆನಿ ಬಿಟ್ ಕೋಡ್ ಇದೆ ಅಂತ. ಸ್ಟ್ಯಾಂಡರ್ಡ್ ಆಸ್ಕಿ ಕೋಡ್ ಅಲ್ಲಿ ಎಷ್ಟು ಬಿಟ್ ಕೋಡ್ ಇದೆ ಅಂತ ಇಲ್ಲಿ ಕ್ವಶನ್ ರೈಸ್ ಮಾಡಿದ್ದಾರೆ. ಆಪ್ಷನ್ ನೋಡ್ಕೊ ಬರೋಣ. 6, 7, 8, 9 ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಆಸ್ಕಿ ಕೋಡ್ ಬಿಟ್ಸ್ ಬಂದ್ಬಿಟ್ಟು 7 ಇರುತ್ತೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, 7. ಇಂಪಾರ್ಟೆಂಟ್ ಕ್ವಶನ್ ಇದು, ತುಂಬಾನೇ ವೆರಿ ಇಂಪಾರ್ಟೆಂಟ್ ಕ್ವಶನ್, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ದ ಲಾಜಿಕ್ ಎಕ್ಸ್ಪ್ರೆಷನ್ ಫಾರ್ ಎ ನಾರ್ ಗೇಟ್ ಇಸ್ ಅಂತ ಕೇಳಿದ್ದಾರೆ. ನಾರ್ ಗೇಟ್ ಲಾಜಿಕ್ ಎಕ್ಸ್ಪ್ರೆಷನ್ ಏನು ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ x = a ಬಾರ್ ಪ್ಲಸ್ ಬಿ, x = a ಪ್ಲಸ್ ಬಿ, x = a ಪ್ಲಸ್ ಬಿ ಬಾರ್. ಡಿ ಆಪ್ಷನ್ x = a ಪ್ಲಸ್ ಬಿ ಹೋಲ್ ಬಾರ್ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, x = a ಪ್ಲಸ್ ಬಿ ಹೋಲ್ ಬಾರ್. ಇಲ್ಲಿ ಆರ್ ಕೇಳಿಲ್ಲ, ನಾರ್ ಕೇಳಿದ್ದಾರೆ, ಅಂದ್ರೆ ಕಾಂಪ್ಲಿಮೆಂಟ್ ಆಗುತ್ತೆ. ಸೊ x = a ಪ್ಲಸ್ ಬಿ ಹೋಲ್ ಬಾರ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, a ಪ್ಲಸ್ ಬಿ ಹೋಲ್ ಬಾರ್. 41, the effect of increasing the length of a air gap in an induction motor will be to increase ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸ್ಪೀಡ್, ಏರ್ ಗ್ಯಾಪ್, ಫ್ಲಕ್ಸ್, ಪವರ್ ಫ್ಯಾಕ್ಟರ್, ಮ್ಯಾಗ್ನೆಟೈಸಿಂಗ್ ಕರೆಂಟ್ ಅಂತ 4 ಆಪ್ಷನ್ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಮ್ಯಾಗ್ನೆಟೈಸಿಂಗ್ ಕರೆಂಟ್. ಆಪ್ಷನ್ ಬಿ, ಮ್ಯಾಗ್ನೆಟೈಸಿಂಗ್ ಕರೆಂಟ್. ನೆಕ್ಸ್ಟ್ ಒನ್, ಡ್ಯಾಂಪರ್ ವೈಂಡಿಂಗ್ ಇನ್ ಎ ಸಿಂಕ್ರನಸ್ ಮೋಟರ್ ಇಸ್ ಅಂತ ಕೇಳಿದ್ದಾರೆ. ಡ್ಯಾಂಪರ್ ವೈಂಡಿಂಗ್ ಇನ್ ಎ ಸಿಂಕ್ರನಸ್ ಮೋಟರ್. Option reduces winding losses, serves to start the motor, improves power factor of the motor, increases hunting of the motor ಅಂತ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, serves to start the motor. Serves to start the motor. Option B is right answer. Motors used in woodworking industry have dash enclosures ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ TEFC, ಸ್ಕ್ರೀನ್ ಪ್ರೊಟೆಕ್ಟೆಡ್, ಡ್ರಿಪ್ ಪ್ರೂಫ್, ಓಪನ್ ಟೈಪ್ ಅಂತ
ಆನ್ಸರ್ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ TEFC. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ದ ಎಫೆಕ್ಟ್ ಆಫ್ ಕೆಪಾಸಿಟೆನ್ಸ್ ಇಸ್ ಟೋಟಲಿ ನೆಗ್ಲೆಕ್ಟೆಡ್. ದ ಎಫೆಕ್ಟ್ ಆಫ್ ಕೆಪಾಸಿಟೆನ್ಸ್ ಇಸ್ ಟೋಟಲಿ ನೆಗ್ಲೆಕ್ಟೆಡ್ ವೈಲ್ ಅನಲೈಸಿಂಗ್ ಅಂತ ಕೇಳಿದರೆ ಆಪ್ಷನ್ ಲಾಂಗ್ ಟ್ರಾನ್ಸ್ಮಿಷನ್ ಲೈನ್ಸ್, ಶಾರ್ಟ್ ಟ್ರಾನ್ಸ್ಮಿಷನ್ ಲೈನ್ಸ್, ಮೀಡಿಯಂ ಟ್ರಾನ್ಸ್ಮಿಷನ್ ಲೈನ್ಸ್, ಆಲ್ ದ 3 types ಆಫ್ ಟ್ರಾನ್ಸ್ಮಿಷನ್ ಲೈನ್ಸ್ ಅಂತ ಕೇಳಿದರೆ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಶಾರ್ಟ್ ಟ್ರಾನ್ಸ್ಮಿಷನ್ ಲೈನ್ಸ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 5th ಕ್ವಶನ್, ದ ಕರೆಂಟ್ ಡ್ರಾನ್ ಬೈ ದ ಲೈನ್ ಡ್ಯೂ ಟು ಕೊರೋನಾ ಲಾಸಿಸ್ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಸೈನಸೋಯಿಡಿಯಲ್, ನಾನ್ ಸೈನಸೋಯಿಡಿಯಲ್, ಡೈರೆಕ್ಟ್ ಕರೆಂಟ್, ಟ್ರಯಾಂಗುಲರ್ ಅಂತ ಕೇಳಿದರೆ ಇಲ್ಲಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ನಾನ್ ಸೈನೋಸಾಯ್ಡಲ್ ಅಂತ, ನಾನ್ ಸೈನೋಸಾಯ್ಡಲ್. ನೆಕ್ಸ್ಟ್ ಒನ್, ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಟರ್ಬೋ ಆಲ್ಟರ್ನೇಟರ್ ಅಂತ ಕೇಳಿದ್ದಾರೆ. ಇದರಲ್ಲಿ ಯಾವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ 4 ಅದು ಯಾವ್ದ್ರಲ್ಲಿ ತಪ್ಪಿದೆ ಅಂದ್ರೆ ರಾಂಗ್ ಇದೆ ಅಂತ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ಲೋ ಸ್ಪೀಡ್ ಮೆಷಿನ್ ಡಿಸೈನ್ಡ್ ವೈಲ್ ಸಿಲಿಂಡ್ರಿಕಲ್ ರೋಟರ್ಸ್, characterized by small diameter and large axial length rotor, ಹೈ ಸ್ಪೀಡ್ ಮೆಷಿನ್ಸ್ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಒಂದು ಸ್ಟೇಟ್ಮೆಂಟ್ ರಾಂಗ್ ಇದೆ ಅಂತ ಇಲ್ಲಿ ನಾವು ಟಿಕ್ ಮಾಡಬೇಕಾಗುತ್ತೆ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಲೋ ಸ್ಪೀಡ್ ಮೆಷಿನ್ಸ್, ಲೋ ಸ್ಪೀಡ್ ಮೆಷಿನ್ಸ್. ಎ ಕಂಡೆನ್ಸರ್ ಇನ್ ಎ ಸ್ಟೀಮ್ ಪವರ್ ಪ್ಲಾಂಟ್ ಕಂಡೆನ್ಸಸ್ ಸ್ಟೀಮ್ ಕಮಿಂಗ್ ಔಟ್ ಆಫ್ ಅಂತ ಕೇಳಿದ್ದಾರೆ. ಆಪ್ಷನ್ ಬಾಯ್ಲರ್, ಎಕನೋಮೈಸರ್, ಟರ್ಬೈನ್, ಸೂಪರ್ ಹೀಟರ್ ಅಂತ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಟರ್ಬೈನ್. ನೆಕ್ಸ್ಟ್ ಒನ್, ದ ಫಂಕ್ಷನ್ ಆಫ್ ಮಾಡರೇಟರ್ ಇನ್ ಎ ನ್ಯೂಕ್ಲಿಯರ್ ರಿಯಾಕ್ಟರ್ ಇಸ್ ಅಂತ ಕೇಳಿದ್ದಾರೆ. ನ್ಯೂಕ್ಲಿಯರ್ ರಿಯಾಕ್ಟರ್ದು ಫಂಕ್ಷನ್ ಏನು ಅಂತ ಇಲ್ಲ ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ ಟು ಅಬ್ಸರ್ಬ್ ಎಕ್ಸೆಸ್ ನ್ಯೂಟ್ರನ್ಸ್, ಟು ಇನ್ಕ್ರೀಸ್ ಎನರ್ಜಿ ಆಫ್ ನ್ಯೂಟ್ರನ್ಸ್, ಟು ಸ್ಪೀಡ್ ಅಪ್ ದ ನ್ಯೂಟ್ರನ್ಸ್, ಟು ಸ್ಲೋ ಡೌನ್ ದ ನ್ಯೂಟ್ರನ್ಸ್ ಅಂತ ಕೇಳಿದ್ದಾರೆ. ಇಲ್ಲಿ ರೈಟ್ ಆನ್ಸರ್ ಬಂದು ಆಪ್ಷನ್ ಡಿ ಟು ಸ್ಲೋ ಡೌನ್ ದ ನ್ಯೂಟ್ರನ್ಸ್. ಆಪ್ಷನ್. 49th ಕ್ವಶನ್, ಎ ಮಲ್ಟಿಪ್ಲೆಕ್ಸರ್ ಇಸ್ ಆಲ್ಸೋ ನೋನ್ ಹ್ಯಾಸ್. ಮಲ್ಟಿಪ್ಲೆಕ್ಸರ್ ನ ಈ ತರನೂ ಕರೀತಾರೆ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಎನ್ಕೋಡರ್, ಡಿಕೋಡರ್, ಡಾಟಾ ಸೆಲೆಕ್ಟರ್, ಮಲ್ಟಿವೈಬ್ರೇಟರ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಮಲ್ಟಿಪ್ಲೆಕ್ಸರ್ ಇಸ್ ಆಲ್ಸೋ ನೋನ್ ಆಸ್ ಡೇಟಾ ಸೆಲೆಕ್ಟರ್. ಆನ್ಸರ್ ಸಿ ಇಸ್ ರೈಟ್ ಆನ್ಸರ್. ಮಲ್ಟಿಪ್ಲೆಕ್ಸರ್ ನ ಡೇಟಾ ಸೆಲೆಕ್ಟರ್ ಅಂತಾನೂ ಕರೀತಾರೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ದ ಮೆರಿಟ್ ಅಸೋಸಿಯೇಟೆಡ್ ವಿತ್ TTL ಲಾಜಿಕ್ ಫ್ಯಾಮಿಲೀಸ್ ಇಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಐ ಪವರ್ ಡಿಸಿಪೇಷನ್ ಕಂಪೇರ್ ಟು CMOS ಗೇಟ್ಸ್, ಐ ಕಾಸ್ಟ್ ಕಂಪೇರ್ ಟು CMOS, ಹೈ ಸ್ಪೀಡ್ ಆಪರೇಷನ್, VLSI ಸರ್ಕ್ಯೂಟ್ಸ್ ಆರ್ ನಾಟ್ ಪಾಸಿಬಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೈಟ್ ಆನ್ಸರ್ ಬಂದ್ಬಿಟ್ಟು ಅದು TTL ಲಾಜಿಕ್ ಫ್ಯಾಮಿಲೀಸ್ಗೆ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಹೈ ಸ್ಪೀಡ್ ಆಪರೇಷನ್. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಹೈ ಸ್ಪೀಡ್ ಆಪರೇಷನ್. ಇಲ್ಲಿವರೆಗೂ ನಾನು 25th ಇಂದ 50 ವರ್ಗು ಕ್ವಶನ್ ಅಂಡ್ ಆನ್ಸರ್ ನ ಸಾರ್ಟ್ ಔಟ್ ಮಾಡ್ಕೊ ಬಂದಿದ್ದೀನಿ. ಇದನ್ನ ಕ್ವಶನ್ ಪೇಪರ್ 2014 ನ ಕ್ವಶನ್ ಪೇಪರ್ ನ ಬೇಗ ಸಾಲ್ವ್ ಮಾಡ್ಬಿಟ್ಟು ಸ್ವಲ್ಪ GK ರಿಲೇಟೆಡ್ ಕ್ಲಾಸ್ ನು ಮಾಡ್ತೀನಿ. ಮತ್ತೆ ಜನರಲ್ ಸ್ಟಡೀಸ್ ನು ತುಂಬಾನೇ ಕೇಳ್ತಾರೆ, GK ತುಂಬಾ ಕೇಳ್ತಾರೆ. ಈ ಕ್ವಶನ್ ಪೇಪರ್ ಆದ್ಮೇಲೆ ಸಾಲ್ವ್ ಮಾಡಾದ್ಮೇಲೆ ನಾನು GK ಅಥವಾ ಜನರಲ್ ಸ್ಟಡೀಸ್ ರಿಲೇಟೆಡ್ ವಿಡಿಯೋಸ್ ಮಾಡ್ತೀನಿ. ಆಮೇಲೆ ಮತ್ತೆ ಇದ್ರದೇ ಮೆಟ್ರೋದಲ್ಲೇ ಕಾಲ್ ಮಾಡಿರೋ ಅಂತ ಇದು ಸೆಕ್ಷನ್ ಇಂಜಿನಿಯರ್ ರಿಲೇಟೆಡ್ ಮತ್ತು ಜೂನಿಯರ್ ರಿಲೇಟೆಡ್ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡಿದ್ರು ಮೆಟ್ರೋ ಅವರು. ಅದನ್ನು ಕೂಡ ನಾನು ಈ ಎಕ್ಸಾಮ್ ಒಳಗಡೆ ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಕೇಳ್ಕೊಳ್ತಾ ಇನ್ನೊಮ್ಮೆ ಹೇಳ್ತಿದ್ದೀನಿ, ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ಇದು ತುಂಬಾನೇ ಯೂಸ್ಫುಲ್ ವಿಡಿಯೋಗಳಾಗುತ್ತೆ. ನಿಮಗೆ ಹೊಸದಾಗಿ ಯಾರೆಲ್ಲ ಎಕ್ಸಾಮ್ ಬರೀತಿದ್ರೆ ಅವ್ರಿಗಂತೂ ತುಂಬಾನೇ ಯೂಸ್ ಆಗುತ್ತೆ. ಇದು ನಾನು ಏನೇ ಒಂದು ವಿಡಿಯೋ ಮಾಡಿದ್ರು ನಿಮಗೆ ಅದನ್ನ ಬೇಗ ನೋಟಿಫೈ ಆಗುತ್ತೆ. ಮತ್ತೆ ನೀವು ಬೇಗನೆ ವಿಡಿಯೋ ನೋಡ್ಬೋದು, ಕ್ಲಾಸ್ ಕೇಳ್ಬೋದು ಅಂತ ಕೇಳ್ಕೊಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.